ಒಂದು ನಮ್ಮ ಏನಪ್ಪ ಅಂದ್ರೆ ವಿಜಯಲಕ್ಷ್ಮಿ ಅವರು ಇದರಿಂದಾಗಿ ಹೈಕೋರ್ಟ್ನಲ್ಲಿ ಇದು ಬಂದಿದ್ದಕ್ಕಾಗಿ ಅದು ಹೈಕೋರ್ಟ್ ಇವತ್ತು ನಮ್ಮ ನಾಗಪ್ರಸನ್ನ ನ್ಯಾಯಮೂರ್ತಿ ಅವರು ಈ ದಿಸೆಯಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಎಲ್ಲರೂ ಹೆಚ್ಚು ಹಣ ಕೊಟ್ಟು ಸ್ಮಾರ್ಟ್ ಮೀಟರ್ ಅಳವಡಿಸ್ಕೊಳ್ಬೇಕು ಅಂದರೆ ಬಡವರು ಏನು ಮಾಡಬೇಕು? ಏನು ರೀ ನೀವು ಇದೇನು ತೊಗೊಂಬಂದ್ರಿ? ಇದನ್ನು ಕಂಪಲ್ಸರಿ ಅಂತ ಇಲ್ಲ, ಮತ್ತು ನೀವು ಕೊಡೋದಿಲ್ಲ, ಮಾರಾಟ ಮಾಡೋದಿಲ್ಲ. 2,000 10,000ಕ್ಕೆ ಹೋಗ್ತದೆ ಪಾಪ. ಏಕಾಏಕಿ ಈ ರೀತಿ ಬೆಲೆ ಏರಿಕೆ ಮಾಡಿದರೆ ಹೇಗೆ? ಅಷ್ಟಕ್ಕೂ ಉಚಿತವಾಗಿ ವಿದ್ಯುತ್ ಕೊಡುಗೆ ಎಂದು ನಿಮ್ಮನ್ನು ಯಾರೂ ಕೇಳಿದರು? ಇಲ್ಲೇ ಪ್ರಶ್ನೆ ಮಾಡಿದ್ದಾರೆ ಅವರು. ಇವ್ರಿಗೆ ಹೌದಪ್ಪ, ಸರ್ಕಾರಕ್ಕೆ ತೊಂದರೆ ಅದ ಏನೋದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ನಿಮಗೆ ಯಾರು ಫ್ರೀ ಇದನ್ನು ಕೊಡ್ರಿ, ಪುಕ್ಕಟ ಕೊಡ್ರಿ ಕರೆಂಟ್ ಅಂತ ಯಾರು ಹೇಳಿದರು? ನಿಮ್ಗೆ ಯಾರೂ ಕೇಳಿಲ್ಲ. ಅದು ಕೊಟ್ರ್ಯಾಕ ಅದೇನು ಗೊತ್ತಿಲ್ಲ. ಈಗ ನೀವು ಅದು ರೇಟ್ ಸರಿಯಾಗಿ ಹೋಗ್ರಿ, ಸ್ಮಾರ್ಟ್ ನಮ್ಮ ಮೀಟರ್ ತೊಗೊಳ್ರಿ, ಮೀಟರ್ ತೊಗೊಳ್ರಿ, ಒತ್ತಡ ಮಾಡಬೇಡ್ರಿ. ಈಗಾಗಲೇ ಬೆಲೆ ಏರಿಕೆಯಿಂದ ಜನಸಾಮಾನ್ಯ ತತ್ತರಿಸಿ ಹೋಗಿದ್ದಾರೆ. ನಿಮ್ಮದು ಹೊಸದು ಇದೇನು ಮಾಡ್ತಾಯಿದ್ದೀರಿ ನೀವು? ಇದು ಮಾಡೋದು ತಪ್ಪ, ಅದು ಮಾಡುವಂಗಿಲ್ಲ, ಹೊಸ ಮಾಡುವಂಗಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಉಚಿತ ಗ್ಯಾರಂಟಿಗಳಿಂದ ಎದುರಾಗಿರೋ ಸಮಸ್ಯೆ. ನೀವು ಗ್ಯಾರಂಟಿ ಪಡ್ಕೊಳತ್ತಿಲ್ಲ, ಅದ್ರ ಸಲುವಾಗಿ ಏನಪ್ಪ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ, ಕೇಳಿದ್ದಾರೆ. ತಾತ್ಕಾಲಿಕ ಸಂಪರ್ಕಕ್ಕೆ ಮಾತ್ರ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಎಂದು ತಿಳಿಸಿ ಇದೀಗ ಶಾಶ್ವತ ಸಂಪರ್ಕಕ್ಕೂ ಸ್ಮಾರ್ಟ್ ಮೀಟರ್ ಅಳವಡಿಸಿಕೊಳ್ಳಿ ಎಂದು ಒತ್ತಾಯ ಮಾಡೋದು ಯಾಕೆ? ಪತ್ರ ಬರೋದು ಯಾಕಪ್ಪ? ತಾತ್ಕಾಲಿಕವಾಗಿ ಇದ್ದಿದ್ದಪ್ಪ, ನೀವು ಮಾಡಿ ತೊಗೊಳ್ರಿ, ಇಡ್ರಿ, ಕಂಟಿನ್ಯೂ ಮಾಡಿರಿ. ಅದು ಅವ್ರಿಗೆ ಬಿಟ್ಟಂಥ ವಿಲ್ ಆ್ಯಂಡ್ ವಿಶ್ ಆಫ್ ದ ಪೀಪಲ್, ಕರೆಂಟ್ ಕೊಳ್ಳುವವ್ರಿಗೆ ಬಿಟ್ಟಂಥ ವಿಷಯ. ನೀವು ಅದನ್ನು ಒತ್ತಡ ಇರುವಂಥದ್ದಲ್ಲ, ಅದಿಲ್ಲ. ತಾತ್ಕಾಲಿಕ ಹೇಳ್ತೀರಿ, ಈಗ ತೊಗೊಂಡೇ ಬಿಟ್ಟು ಹೇಳ್ತೀರಿ. ಇದರಿಂದ ಕಠಿಣ ಕ್ರಮ ತೊಗೊಂಡಾಗ ಆಗೋದಿಲ್ಲ ಜನಸಾಮಾನ್ಯರಿಗೆ. ಹೊಸಾಮಾನ್ಯ ಕಟ್ಟಿಸೋರಿಗೆ ಮಧ್ಯೆ ತೊಂದರೆ ಇರ್ತದೆ, ಯಾರಿಗಾಗಲಿ, ವಿಶೇಷವಾಗಿ ಬಡವರಿಗಂತೂ. ಅವ್ರು ಮತ್ತೆ ಹೊಸ ತೊಗೊಳಕ್ಕೆ ಹೋದ್ರೆ ನಿಮ್ಗೆ ಸ್ಮಾರ್ಟ್ ಮೀಟರ್ ತೊಗೊಳ್ರಿ ಅಂತ 2,000 10,000ಕ್ಕೆ ಮಾರೋದು. ನಡಕಿನ ಏಜೆಂಟ್ಗಳು ಅಷ್ಟು ಇರ್ತಾರೆ. ಬಂತ ಎಲ್ಲ ಏನಪ್ಪ ಅಂದ್ರೆ ವೈರಿಂಗ್ ಗೀರಿಂಗ್ ಮಾಡುವಂಥ ಜನ ಅವನು ಬೇರೆ ಇರ್ತಾರೆ. ಹೀಗಾಗಿದ್ರೆ ಇವತ್ತೊಂದು ಮೀಟ್ರ್ ಕುಡಿಸ್ಬೇಕಪ್ಪ ಅಂತಂದ್ರೆ ಕಡಿಮೆ 20,000 30,000 ಈ ಗಂಟೆ ಊರಿಗೆ ಐತಿದ್ರೆ ನಮ್ಮ ಜನಸಾಮಾನ್ಯರಿಗೆ ಏನಾಗಿತ್ತಪ್ಪ ಇದು? ಸಹಜವಾಗಿ ಬಡವ್ರಿಗೆ ಹೋಗಿ ಮುಟ್ಟುವಂಗಿರಬೇಕು, ರೇಟ್ ನಿಮ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲೂ ಈಗ ಹೇಳಿದಾಗ ನಿಮಗೆ ಗುತ್ತಿಗೆದಾರದವ್ರು ಇದು ರೇಟ್ಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ. 2,000 10,000 ಮಾಡ್ತಾರೆ, ನಾಳೆ ಮತ್ತೇನೋ ಮಾಡ್ತಾರೆ. ಮತ್ತು ಪ್ರೈವೇಟ್ದವ್ರಂತೆ ಅವರು ಉದ್ಯೋಗ ಮಾಡ್ತಾ ಇದ್ದಾರೆ. ಅವರಿಂದ ನೀವು ಏನೋ ತೊಗೊಳ್ಳಿಕ್ಕೆ ಹೋದ್ರೆ 1ಕ್ಕೆ 2